ಸ್ನೇಹಿತರೆ, ಭಾರತದ ರಾಜಕೀಯ ಇತಿಹಾಸದಲ್ಲಿ ಒಂದು ದೊಡ್ಡ ದಾಖಲೆ ಮುರಿದಿದೆ. ಸುಮಾರು 62 ವರ್ಷಗಳಿಂದ ಅಜೇಯವಾಗಿ ಉಳಿದಿದ್ದಂತಹ ಜವಾಹರ್ಲಾಲ್ ನೆಹರೂರವರ ದಾಖಲೆಯನ್ನ ಇದೀಗ ಪ್ರಧಾನಿ ನರೇಂದ್ರ ಮೋದಿ ಮುಟ್ಟಿದ್ದಾರೆ. 2026 ಜೂನ್ 10ರಂದು ಮೋದಿ ಭಾರತದ ಇತಿಹಾಸದಲ್ಲಿ ಅತಿ ಹೆಚ್ಚು ದಿನಗಳ ಕಾಲ ನಿರಂತರವಾಗಿ ಅಧಿಕಾರದಲ್ಲಿದ್ದ ಚುನಾಯಿತ ಪ್ರಧಾನಿಯಾಗಿ ಹೊಸ ಇತಿಹಾಸ ನಿರ್ಮಿಸಿದ್ದಾರೆ. ಮೋದಿ ಅವರ ನಿರಂತರ ಅಧಿಕಾರಾವಧಿ 4399 ದಿನಗಳನ್ನ ತಲುಪಿದ್ದು, ನೆಹರು ಅವರ 4398 ದಿನಗಳ ದಾಖಲೆಯನ್ನು ಹಿಂದಿಕ್ಕಿದೆ. ಆದರೆ ಈ ದಾಖಲೆ ಏಕೆ ಮಹತ್ವದ್ದು? ನೆಹರು ಮತ್ತು ಮೋದಿ ನಡುವೆ ಇರುವ ವ್ಯತ್ಯಾಸಗಳೇನು? ಈ ಸಾಧನೆಯ ಹಿಂದಿರುವ ರಾಜಕೀಯ ರಹಸ್ಯವೇನು? ಬನ್ನಿ ಸಂಪೂರ್ಣ ವಿಶ್ಲೇಷಣೆ ಮಾಡೋಣ. ನೆಹರು ಅವರ ದಾಖಲೆ ಏನಾಗಿತ್ತು? ಭಾರತ ಸ್ವತಂತ್ರ ಪಡೆದ ನಂತರ ದೇಶದ ಮೊದಲ ಪ್ರಧಾನಿಯಾಗಿ ಜವಾಹರ್ಲಾಲ್ ನೆಹರು ಅಧಿಕಾರ ವಹಿಸಿಕೊಂಡರು. 1952ರ ಮೊದಲ ಲೋಕಸಭಾ ಚುನಾವಣೆಯ ನಂತರ ಅವರು ಚುನಾಯಿತ ಪ್ರಧಾನಿಯಾಗಿ ಅಧಿಕಾರ ಸ್ವೀಕರಿಸಿ 1964ರ ಮೇ 27ರವರೆಗೆ ಸೇವೆ ಸಲ್ಲಿಸಿದ್ರು. ಈ ಅವಧಿಯಲ್ಲಿ ನೆಹರೂರವರು 4398 ದಿನಗಳ ಕಾಲ ಚುನಾಯಿತ ಪ್ರಧಾನಿಯಾಗಿ ಅಧಿಕಾರದಲ್ಲಿದ್ದರು. ಈ ದಾಖಲೆ ಹಲವು ದಶಕಗಳ ಕಾಲ ಯಾರಿಂದಲೂ ಮುರಿಯಲಾಗಲಿಲ್ಲ. ಅನೇಕ ಪ್ರಧಾನಿಗಳು ಬಂದ್ರು ಹೋದ್ರು, ಆದ್ರೆ ಈ ದಾಖಲೆ ಮಾತ್ರ ಅಚಲವಾಗಿ ಉಳಿಯಿತು. ಮೋದಿ ಹೇಗೆ ಈ ದಾಖಲೆ ಮುರಿದರು? 2014ರಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎ ಭರ್ಜರಿ ಜಯ ಸಾಧಿಸಿತು. ನರೇಂದ್ರ ಮೋದಿ ಮೊದಲ ಬಾರಿಗೆ ಪ್ರಧಾನಿಯಾದರು. 2019ರಲ್ಲಿ ಇನ್ನಷ್ಟು ದೊಡ್ಡ ಬಹುಮತದೊಂದಿಗೆ ಮತ್ತೆ ಅಧಿಕಾರಕ್ಕೆ ಬಂದರು. 2024ರ ಲೋಕಸಭಾ ಚುನಾವಣೆಯಲ್ಲಿಯೂ 3ನೇ ಬಾರಿಗೆ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ಈ ಮೂಲಕ 2014ರಿಂದ 2026ರವರೆಗೆ ಯಾವುದೇ ವಿರಾಮ ಇಲ್ಲದೆ ಅಧಿಕಾರದಲ್ಲಿದ್ದು ನೆಹರು ಅವರ ದಾಖಲೆಯನ್ನ ಹಿಂದಿಕ್ಕಿದ್ದಾರೆ. ಈ ಸಾಧನೆ ಹಿಂದಿನ ರಾಜಕೀಯ ಕಾರಣಗಳೇನು? ಮೋದಿ ಅವರ ಯಶಸ್ಸಿಗೆ ಹಲವಾರು ಕಾರಣಗಳಿವೆ. ಮೊದಲನೇದಾಗಿ ಬಲಿಷ್ಠ ನಾಯಕತ್ವದ ಇಮೇಜ್, ಎರಡನೇದಾಗಿ ಕೇಂದ್ರ ಸರ್ಕಾರದ ಹಲವು ಕಲ್ಯಾಣ ಯೋಜನೆಗಳು, ಮೂರನೇದಾಗಿ ಬಿಜೆಪಿ ಪಕ್ಷದ ಸಂಘಟನೆ ಶಕ್ತಿ, ನಾಲ್ಕನೆಯದಾಗಿ ಡಿಜಿಟಲ್ ಮತ್ತು ಸಾಮಾಜಿಕ ಮಾಧ್ಯಮಗಳ ಪರಿಣಾಮಕಾರಿ ಬಳಕೆ. ಕಳೆದ 12 ವರ್ಷಗಳಲ್ಲಿ ಬಿಜೆಪಿ ತನ್ನ ಸಾಂಪ್ರದಾಯಿಕ ಪ್ರದೇಶಗಳನ್ನು ಮೀರಿ ದೇಶದ ಅನೇಕ ರಾಜ್ಯಗಳಲ್ಲಿ ಪ್ರಭಾವ ವಿಸ್ತರಿಸಿದೆ. ನೆಹರು ವರ್ಸಸ್ ಮೋದಿ, 2 ಯುಗಗಳ ಹೋಲಿಕೆ. ನೆಹರು ಭಾರತದ ಅಡಿಪಾಯ ಹಾಕಿದ ನಾಯಕ. ಅವರ ಕಾಲದಲ್ಲಿ ದೇಶ ಹೊಸದಾಗಿ ಸ್ವಾತಂತ್ರ್ಯ ಪಡೆದಿತ್ತು. ಮತ್ತೊಂದೆಡೆ ಮೋದಿ ಜಾಗತಿಕ ಸ್ಪರ್ಧೆಯ ಯುಗದಲ್ಲಿ ದೇಶವನ್ನ ಮುನ್ನಡೆಸುತ್ತಿದ್ದಾರೆ. ನೆಹರು ಕೈಗಾರೀಕರಣ ಮತ್ತು ಸಂಸ್ಥೆಗಳ ನಿರ್ಮಾಣಕ್ಕೆ ಒತ್ತು ನೀಡಿದ್ರು. ಮೋದಿ ಡಿಜಿಟಲ್ ಇಂಡಿಯಾ, ಮೂಲಸೌಕರ್ಯ, ಉತ್ಪಾದನೆ ಮತ್ತು ಜಾಗತಿಕ ಹೂಡಿಕೆಗಳಿಗೆ ಒತ್ತು ನೀಡುತ್ತಿದ್ದಾರೆ. ಎರಡೂ ನಾಯಕರು ತಮ್ಮ ತಮ್ಮ ಕಾಲಘಟ್ಟದಲ್ಲಿ ಭಾರತದ ಮೇಲೆ ದೊಡ್ಡ ಪ್ರಭಾವ ಬೀರಿದ್ದಾರೆ. ವಿಶ್ವದ ಪ್ರತಿಕ್ರಿಯೆ. ಮೋದಿ ಅವರ ಈ ದಾಖಲೆಗೆ ಹಲವು ದೇಶದ ನಾಯಕರು ಅಭಿನಂದನೆ ಸಲ್ಲಿಸಿದ್ದಾರೆ. ಇಟಲಿಯ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಸೇರಿದಂತೆ ಅನೇಕ ನಾಯಕರು ಶುಭಾಶಯ ಕೋರಿದ್ದಾರೆ. ರಷ್ಯಾ ಕೂಡ ಮೋದಿ ಅವರ ನಾಯಕತ್ವದಲ್ಲಿ ಭಾರತದ ಆರ್ಥಿಕ ಬೆಳವಣಿಗೆ ಮತ್ತು ಬಡತನ ನಿವಾರಣೆಯ ಪ್ರಯತ್ನಗಳನ್ನು ಪ್ರಶಂಸಿಸಿದೆ. ಟೀಕೆಗಳು ಕೂಡ ಇದೆ. ಒಂದು ಕಡೆ ಬಿಜೆಪಿ ಮತ್ತು ಮೋದಿ ಬೆಂಬಲಿಗರು ಇದನ್ನ ಐತಿಹಾಸಿಕ ಸಾಧನೆ ಅಂತ ಹೇಳ್ತಿದ್ದಾರೆ. ಇನ್ನೊಂದು ಕಡೆ ವಿರೋಧ ಪಕ್ಷಗಳು ಕೇವಲ ದಾಖಲೆಯಷ್ಟೇ ಮುಖ್ಯ ಅಲ್ಲ, ಜನರ ಜೀವನದಲ್ಲಿ ಆಗಿರುವ ಬದಲಾವಣೆ ಕೂಡ ಮುಖ್ಯ ಅಂತ ವಾದಿಸುತ್ತಿದ್ದಾರೆ. ಆದ್ರಿಂದ ಈ ದಾಖಲೆ ರಾಜಕೀಯ ಚರ್ಚೆಗೂ ಕೂಡ ಕಾರಣವಾಗ್ತಾ ಇದೆ. ಒಟ್ಟಾರೆಯಾಗಿ ನೋಡಿದ್ರೆ ನರೇಂದ್ರ ಮೋದಿ ಅವರು ನೆಹರು ಅವರ 62 ವರ್ಷಗಳ ಹಳೆಯ ದಾಖಲೆಯನ್ನ ಮುರಿದು ಭಾರತದ ರಾಜಕೀಯ ಇತಿಹಾಸದಲ್ಲಿ ಹೊಸ ಅಧ್ಯಾಯವನ್ನ ಬರೆದಿದ್ದಾರೆ. ಆದ್ರೆ ಈ ದಾಖಲೆಯ ಅಂತಿಮ ಮೌಲ್ಯಮಾಪನವನ್ನ ಇತಿಹಾಸ ಮತ್ತು ಜನರೇ ಮಾಡಲಿದ್ದಾರೆ. ನಿಮ್ಮ ಅಭಿಪ್ರಾಯ ಏನು? ಮೋದಿ ಅವರ ಈ ಸಾಧನೆ ಭಾರತದ ರಾಜಕೀಯದಲ್ಲಿ ಎಷ್ಟು ಮಹತ್ವದ್ದು? ಕಮೆಂಟ್ ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಕೂರ್ಗ್ ಬಜ್ ಅನ್ನ ಫಾಲೋ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.